ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರುವಂತ ವಿಚಾರ. ಹೊರಗೆ ಬಂದ್ರು ಮುಖ್ಯಮಂತ್ರಿ ಅಧಿಕಾರ ಇಲ್ಲ, ಯಾವುದೇ ಕಡತಗಳಿಗೂ ಸಹಿ ಹಾಕುವಂತಿಲ್ಲ, ಸುಪ್ರೀಂ ಜಾಮೀನು ಷರತ್ತಿನಿಂದ ಅಧಿಕಾರ ಮೊಟಕುಗೊಳಿಸಲಾಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಈಗ ರಾಷ್ಟ್ರ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾವುದಪ್ಪ ಅಂತ ಅಂದ್ರೆ, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರುವಂತ ವಿಚಾರ. ಸಹಜವಾಗಿ 177 ದಿನಗಳ ಕಾಲ ಅವರು ಜೈಲಿನಲ್ಲಿದ್ದರು. ಜೈಲಿನಲ್ಲೇ ಇದ್ಕೊಂಡು ಅವರು ಆಡಳಿತವನ್ನ ಮಾಡ್ಕೊಂಡು ಬಂದಂಥವರು ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಇಂಥ ಸಂದರ್ಭದಲ್ಲಿ ದಿಢೀರ್ ಒಂದು ಹೇಳಿಕೆಯನ್ನ ಕೊಡ್ತಾರೆ, ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ. ಅದು ಕೂಡ ನಾನು ಪ್ರಾಮಾಣಿಕ ಅಂತ ದೆಹಲಿಯ ಜನ ಪ್ರಮಾಣ ಪತ್ರ ಕೊಡುವವರೆಗೂ ನಾನು ಮುಖ್ಯಮಂತ್ರಿ ಆಗೋದಿಲ್ಲ, ಮಂತ್ರಿ ಸ್ಥಾನದಲ್ಲಿ ಕೂರೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಈ ಹೇಳಿಕೆ ಒಂದು ಕಡೆ ಖುಷಿಯಾಗಿದೆ ವಿರೋಧ ಪಕ್ಷಗಳಿಗೆ, ಮತ್ತೊಂದು ಕಡೆ ಕೇಜ್ರಿವಾಲ್ ಅವರು ಸುಮ್ಮನೆ ರಾಜೀನಾಮೆ ಕೊಡ್ತಾ ಇದ್ದಾರಾ? ನೋ ವೇ. ಅದರ ಹಿಂದೆ ಒಂದು ಲೆಕ್ಕಾಚಾರ ಇದ್ದೇ ಇದೆ. ಮುಂಬರುವಂಥ ಎಲೆಕ್ಷನ್ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ. ನಾವೀಗಾಗಲೇ ನೋಡಿದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಸತತವಾಗಿ 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರು. ಇನ್ನೇನು 5-6 ತಿಂಗಳಿಗೆ ಅಲ್ಲಿ ಮುಗಿದು ಹೋಗುತ್ತೆ, ಎಲೆಕ್ಷನ್ ಕೂಡ ಬರುತ್ತೆ. ಆದರೆ ಇನ್ನು 5-6 ತಿಂಗಳಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದಾಗಿತ್ತು. ಆದರೆ ಮುಖ್ಯಮಂತ್ರಿಯಾಗಿ ಅವರು ಮುಂದುವರಿಯೋದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೋ ನಾನು ಬೇಡ, ಬೇರೆ ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಾಗಿದೆ. ಯಾರನ್ನ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ದಿಢೀರ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದರ ರಹಸ್ಯ ಏನು, ಪ್ಲಾನ್ ಏನು, ಲೆಕ್ಕಾಚಾರ ಏನು ಗಮನಿಸ್ತಾ ಹೋಗೋಣ. ಮದ್ಯ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿಗಳು ಜೈಲು ಪಾಲಾಗಿದ್ದರು. ಎಷ್ಟು ದಿನಗಳ ಕಾಲ? ಬರೋಬ್ಬರಿ 177 ದಿನಗಳ ಕಾಲ ಅಲ್ಲೇ ಇದ್ಕೊಂಡು, ಜೈಲಲ್ಲೇ ಇದ್ಕೊಂಡು ಆಡಳಿತವನ್ನು ನಡೆಸ್ಕೊಂಡು ಬಂದಂಥವರು ಅರವಿಂದ್ ಕೇಜ್ರಿವಾಲ್ ಶುಕ್ರವಾರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಅರವಿಂದ್ ಬದಲು ಬೇರೊಬ್ಬರು ಸಿಎಂ ಆಗ್ತಾರೆ. 177 ದಿನಗಳ ಕಾಲ ಒಳಗಡೆ ಇದ್ದು ಹೊರಗಡೆ ಬಂದ ತಕ್ಷಣ ಈ ಹೇಳಿಕೆಯನ್ನು ಕೊಟ್ಟಿರುವುದು ಸಹಜವಾಗಿ ವಿರೋಧ ಪಕ್ಷಗಳಿಗೆ ಆಶ್ಚರ್ಯ, ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಅನುಮಾನ, ಇದೆಲ್ಲವೂ ಕೂಡ ಇದ್ದೇ ಇದೆ. ಈಗ ಕೇಜ್ರಿವಾಲ್ ಅವರ ನಿರ್ಧಾರದ ಹಿಂದಿನ ರಹಸ್ಯ ಏನು, ಉದ್ದೇಶ ಏನು ಗಮನಿಸ್ತಾ ಹೋಗೋಣ ಒಂದೊಂದಾಗಿನೇ. ಮೊದಲಿಗೆ ಹೊರಗೆ ಬಂದರೂ ಮುಖ್ಯಮಂತ್ರಿ ಅಧಿಕಾರ ಇಲ್ಲ ಕೇಜ್ರಿವಾಲ್ ಅವರಿಗೆ. ಈಗ ಒಳಗಡೆನೇ ಇದ್ರು ಜೈಲಿನಲ್ಲಿ, ಈಗ ಹೊರಗಡೆ ಬಂದಿದ್ದಾರೆ. ಆರೋಪ ಮುಕ್ತರಾಗಿ ಬಂದಿದ್ದಾರಾ? ಇಲ್ಲ, ಇನ್ನೂ ಕೂಡ ಅವರು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿನೇ ಅವರು ಹೊರಗಡೆ ಬಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುವಂತಿಲ್ಲ. ಅವರು ಸಿಎಂ ಕಚೇರಿಗೂ ಭೇಟಿ ನೀಡುವಂತಿಲ್ಲ ಕೇಜ್ರಿವಾಲ್. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸ್ಬಿಟ್ಟಿದೆ. ಯಾವುದೇ ಕಡತಗಳಿಗೂ ಸಹಿ ಹಾಕುವಂತಿಲ್ಲ. ಬಹಳ ಪ್ರಮುಖವಾಗಿ ಯಾವುದೇ ಕಡತಗಳಿಗೂ ಅವರು ಸಹಿ ಹಾಕೋ ಹಾಗಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ಅವರು ಭೇಟಿಯಾಗುವ ಹಾಗಿಲ್ಲ. ಸುಪ್ರೀಂ ಜಾಮೀನು ಷರತ್ತಿನಿಂದ ಅಧಿಕಾರ ಮೊಟಕುಗೊಳಿಸಲಾಗಿದೆ. ಏನು ಈ ಷರತ್ತುಗಳೇ ಕೇಜ್ರಿವಾಲ್ ರಾಜೀನಾಮೆಗೆ ಕಾರಣ. ಅಫಿಷಿಯಲ್ ಕಾರಣಗಳಿವು, ಅಫಿಷಿಯಲ್. ಆದರೆ ಅದರ ಹಿಂದೆ ಬೇರೆ 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 ಕಾರಣಗಳಿದಾವೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ದೆಹಲಿ ರಾಜಕಾರಣ, ಸುಮ್ಮನೆ ಅಲ್ಲ. ಅಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಹೊಸ ಪಕ್ಷ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದು ಅರವಿಂದ್ ಕೇಜ್ರಿವಾಲ್. ಅಷ್ಟು ಈಸಿಯಾಗಿ ದೆಹಲಿಯನ್ನ ಬಿಟ್ಟುಕೊಟ್ಬಿಡ್ತಾರ? ಸಾಧ್ಯನೇ ಇಲ್ಲ. ಏಪ್ರಿಲ್ 8ರಂದು ದೆಹಲಿ ವಿಧಾನಸಭೆಯ ಕೊನೆಯ ಅಧಿವೇಶನ ನಡೆಯುತ್ತೆ. 6 ತಿಂಗಳ ನಂತರ ಅಧಿವೇಶನ ಕರೆಯೋದು ಅವಶ್ಯಕ. ಅಂದ್ರೆ ಏಪ್ರಿಲ್ 8ರಂದು ದೆಹಲಿ ವಿಧಾನಸಭೆಯ ಕೊನೆ ಅಧಿವೇಶನ ನಡೆಯಿತು. ಅದಾದ ನಂತರ 6 ತಿಂಗಳಿಗೆ ಮತ್ತೆ ಅಧಿವೇಶನವನ್ನ ಕರಿಬೇಕು. ಈಗ ಕರೀಲೇಬೇಕಾದಂತ ಅನಿವಾರ್ಯತೆ ಇದೆ. ಅಕ್ಟೋಬರ್ 8ರ ಒಳಗಡೆ ದೆಹಲಿ ವಿಧಾನಸಭೆಯ
ಅಧಿವೇಶನವನ್ನು ಕರಿಬೇಕಾಗುತ್ತೆ. ಆದರೆ ಮುಖ್ಯಮಂತ್ರಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಇದ್ರೂ ಕೂಡ ಅಧಿವೇಶನವನ್ನು ಕರೆಯೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ವಿಧಾನಸಭೆ ಅಧಿವೇಶನ ಕರೆಯದೇ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ ಸರ್ಕಾರ ವಿಸರ್ಜನೆ ಮಾಡಬೇಕಾಗುತ್ತೆ ಅಂತ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ. ವಿಧಾನಸಭೆ ವಿಸರ್ಜನೆ ಆದರೆ ರಾಷ್ಟ್ರಪತಿ ಆಡಳಿತ ಬಂದರೂ ಬರುತ್ತೆ, ಅಫ್ಕೋರ್ಸ್ ಬರುತ್ತೆ. ಇನ್ನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಷರತ್ತು ಕೇಜ್ರಿವಾಲ್ ಅಧಿವೇಶನ ಕರೆಯಲು ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಅಧಿಕಾರವನ್ನು ಮೊಟಕುಗೊಳಿಸಿದೆ ಕೇಜ್ರಿವಾಲ್ ಅವರದ್ದು, ಹಾಗಾಗಿನೇ ಅವರು ಅಧಿವೇಶನವನ್ನ ಕರೆಯುವ ಹಾಗಿಲ್ಲ. ಹಾಗಾಗಿನೇ ಕೇಜ್ರಿವಾಲ್ಗೆ ಸಂವಿಧಾನದ 174ನೇ ವಿಧಿಯ ಭಯ ಕಾಡ್ತಾ ಇದೆ. ಲೆಫ್ಟಿನೆಂಟ್ ಗವರ್ನರ್ಗೆ ಅಧಿವೇಶನ ಕರೆಯುವ ಅಧಿಕಾರ ಇದೆ. ವಿಧಾನಸಭೆ ವಿಸರ್ಜಿಸುವ ಅಧಿಕಾರವೂ ಕೂಡ ಅವರಿಗೆ ದತ್ತವಾಗಿದೆ. ಅಧಿವೇಶನ ನಡೆಸಬೇಕು ಅಂದ್ರೆ ಸಂಪುಟ ಸಭೆಯನ್ನ ಕರಿಬೇಕು. ಅದಕ್ಕೆ ಸಂಪುಟ ನಾಯಕ ಅಂದ್ರೆ ಸಚಿವ ಸಂಪುಟದ ನಾಯಕ ಇರಲೇಬೇಕು, ಮುಖ್ಯಮಂತ್ರಿಗಳು. ಆದರೆ ಅವರಿಗೆ ಅಧಿಕಾರ ಇಲ್ಲ ಸಂಪುಟ ಸಭೆಯನ್ನ ಕರೆಯೋದಕ್ಕೆ. ಹಾಗಾಗಿನೇ ಸಂಪುಟದ ನಿರ್ಣಯ ರಾಜ್ಯಪಾಲರಿಗೆ ಕಳುಹಿಸಬೇಕಾಗುತ್ತೆ. ಹಾಗೆ ಕಳುಹಿಸಬೇಕಾದ್ರೆ ಕೇಜ್ರಿವಾಲ್ ಅವರು ಸಹಿಯನ್ನ ಹಾಕಬೇಕು. ಆದರೆ ಸಹಿ ಹಾಕೋ ಅಧಿಕಾರ ಕೇಜ್ರಿವಾಲ್ ಅವರಿಗೆ ಈಗ ಇಲ್ಲ. ಸಹಿ ಹಾಕಿದ್ರೆ ಸುಪ್ರೀಂ ಕೋರ್ಟ್ನ ಷರತ್ತು ಉಲ್ಲಂಘನೆ ಆಗುತ್ತೆ. ಅಲ್ಲಿ ಮತ್ತೆ ದೊಡ್ಡ ಸಂಕಷ್ಟ. ಸುಪ್ರೀಂ ಕೋರ್ಟ್ನ ಒಂದು ಷರತ್ತನ್ನ ಉಲ್ಲಂಘನೆ ಮಾಡಿದ್ರೆ ಮುಗೀತು ಅಲ್ಲಿ ಕತೆ ಕೇಜ್ರಿವಾಲ್ ಅವರದ್ದು. ಮತ್ತೆ ಒಳಗಡೆ ಹೋಗುವಂತ ಪರಿಸ್ಥಿತಿ ಅವರೇ ತಂದ್ಕೊಳ್ಬೇಕಾಗುತ್ತೆ. ಇನ್ನು ರಾಷ್ಟ್ರಪತಿ ಆಳ್ವಿಕೆಯಿಂದ ದೆಹಲಿ ಚುನಾವಣೆ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯಿಂದ ದೆಹಲಿ ಚುನಾವಣೆ ದಿನಾಂಕ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ದಿನಾಂಕ ವಿಸ್ತರಣೆ ಆದ್ರೆ ಬಿಜೆಪಿ ಲಾಭ ಮಾಡಿಕೊಳ್ಳುವ ಭೀತಿಯನ್ನ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಕಾಡ್ತಾ ಇದೆ. ಸಹಜವಾಗಿ ಆತಂಕ ಭಯ ಇದ್ದೇ ಇರುತ್ತೆ. ಬಿಜೆಪಿಗೆ ಈ ಅವಕಾಶ ಕೊಡಬಾರದು ಅನ್ನೋ ಪ್ರೀ ಪ್ಲಾನ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಹೀಗಾಗಿಯೇ ರಾಜೀನಾಮೆಗೆ ಕೇಜ್ರಿವಾಲ್ ಇಲ್ಲಿ ನಿರ್ಧಾರವನ್ನ ಮಾಡಿರೋದು. ಇದು ರಾಜಕೀಯವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ಕಾರಣಗಳು. ಸುಪ್ರೀಂ ಕೋರ್ಟ್ ಷರತ್ತು ವಿಧಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಅವರು ಯಾವುದೇ ಕಡತಗಳಿಗೆ ಸಹಿಯನ್ನ ಹಾಕೋ ಹಾಗಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಭೇಟಿ ಮಾಡೋ ಹಾಗಿಲ್ಲ. ಜೊತೆಗೆ ಸಚಿವ ಸಂಪುಟ ಸಭೆಯನ್ನು ಕರೆಯೋ ಹಾಗಿಲ್ಲ. ಇದೆಲ್ಲ ರೂಲ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ನಿಯಮಗಳನ್ನು ಹೇರಿದೆ, ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಅಕಸ್ಮಾತ್ ಆಗಿ ಮೀರಿ ನಡೆದು ಬಿಟ್ರೆ ಮತ್ತೆ ಒಳಗಡೆ ಹೋಗ್ಬಿಡ್ತಾರೆ ಕೇಜ್ರಿವಾಲ್. ಇದೆಲ್ಲ ಅಫಿಷಿಯಲ್. ಇದನ್ನು ಬಿಟ್ಟು ಬೇರೆ ಕಾರಣಗಳಿದೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡೋದಕ್ಕೆ. ಏನು ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಆಚೆ ಬಂದ ತಕ್ಷಣ ಹೇಳಿರುವಂಥ ಡೈಲಾಗ್ ಇದೆಯಲ್ಲ, ಒಂದು ಮಾತು, ದೆಹಲಿಯ ಜನ ನಾನು ಪ್ರಾಮಾಣಿಕ ಅಂತ ಒಂದು ಪ್ರಮಾಣ ಪತ್ರ ಕೊಡುವವರೆಗೂ ನನಗೆ ಮಂತ್ರಿ ಸ್ಥಾನ ಬೇಡ. ಇದರ ಹಿಂದಿನ ಮರ್ಮ ಏನು ಅಂದರೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಇದೆ ಎಲೆಕ್ಷನ್ಗೆ, ದೆಹಲಿ ಚುನಾವಣೆಗೆ. ಹಾಗಾಗಿನೇ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್. ಏನು 6 ತಿಂಗಳಿಗೆ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಏನು ಕಳ್ಕೊಳ್ಳೋದು? ಮುಂದೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಅಂದರೆ ಇಂಥ ಪ್ರಯತ್ನಗಳನ್ನು ಅವರು ಮಾಡಬೇಕಾಗುತ್ತೆ. ಅಕಸ್ಮಾತ್ ಆಗಿ ಇಲ್ಲಿ ಸ್ವಲ್ಪ ಕೈಚೊಲ್ಲಿ ಕೂತು ಬಿಟ್ರೆ, ಸ್ವಲ್ಪ ಮೈ ಮರೆತು ಬಿಟ್ರೆ ಅಲ್ಲಿಗೆ ಮುಗೀತು ಕತೆ. ಬಿಜೆಪಿ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. 10 ವರ್ಷಗಳ ಕಾಲ ಅಧಿಕಾರದಿಂದ ದೆಹಲಿಯಲ್ಲಿ ಬಿಜೆಪಿಯನ್ನು ಹೊರಗಿಟ್ಟಿದ್ದು ಇದೇ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ, ಇದೇ ಅರವಿಂದ್ ಕೇಜ್ರಿವಾಲ್. ಇಂಥವರ ಮೇಲೆ ಒಂದು ಆರೋಪ ಬಂದಿದೆ. ಅವರು ಈಗ ವಿಚಾರಣಾಧೀನ ಕೈದಿಯಾಗಿದ್ರು ಇಷ್ಟು ದಿನಗಳ ಕಾಲ. ಈಗ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಇದನ್ನ ಲಾಭವಾಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ಯೋಚನೆಯನ್ನ ಅವರು ಮಾಡಿರ್ತಾರೆ. ಜೊತೆಗೆ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೆಹಲಿಯ ಜನ ನನ್ನನ್ನು ಮತ್ತೊಮ್ಮೆ ಆರಿಸಿ ತರೋವರೆಗೂ ನಾನು ಮಂತ್ರಿ ಸ್ಥಾನ ಅಥವಾ ಮಂತ್ರಿ ಆಗಿರೋದಿಲ್ಲ, ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅಂದರೆ ದೆಹಲಿಯ ಜನರಿಗೆ ಒಂದು ನಿಟ್ಟಿನಲ್ಲಿ ಏನಪ್ಪ ಇದು ನಮ್ಮ CM ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ರಲ್ಲ, ಮೇ ಬಿ ಅವರದ್ದು ತಪ್ಪಿರ್ಲಿಕ್ಕಿಲ್ಲ, ಷಡ್ಯಂತ್ರದಿಂದಾನೇ ಅವರನ್ನು ಕೇಂದ್ರ ಸರ್ಕಾರ ಒಳಗಡೆ ಕಳಿಸಿರಬಹುದು, ಅವರೇ ನಮಗೆ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ. ಹಾಗಾಗಿನೇ ಅರವಿಂದ್ ಕೇಜ್ರಿವಾಲ್ ರಾಜಕೀಯ ತಂತ್ರಗಾರಿಕೆ ಇದೆಯಲ್ಲ,
ಯಾರೂ ಮೀರಿಸೋದಕ್ಕೆ ಸಾಧ್ಯ ಇಲ್ಲ ಅದನ್ನು. ಒಬ್ಬ ಸಾಮಾನ್ಯ ಮನುಷ್ಯ ದೆಹಲಿ ಅಂತ ಒಂದು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ. ಅವರೇ ಕಟ್ಟಿದಂಥ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ. 10 ವರ್ಷಗಳ ಕಾಲ ಸತತವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ತಾವು ಕಟ್ಟಿದ ಕೋಟೆಯನ್ನು ಅವರು ಇನ್ನೊಬ್ಬರ ಕೈಯಲ್ಲಿ ಕೊಡೋದಕ್ಕೆ ಅಷ್ಟು ಈಸಿಯಾಗಿ ಒಪ್ಪೋದು ಇಲ್ಲ. ಹಾಗಾಗಿನೇ ಬಹಳಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಎಮೋಷ್ನಲ್ ಕಾರ್ಡ್ ಪ್ಲೇ ಮಾಡ್ತಾ ಇರೋದು. ದೆಹಲಿಯ ಜನ ನನ್ನನ್ನು ಒಪ್ಕೊಂಡ್ರೆ ಮಾತ್ರ ನಾನು ಮುಂದೆ ಮಂತ್ರಿ ಆಗ್ತೀನಿ, ನನಗೆ ಈ ವಿಪಕ್ಷಗಳು ಕೋರ್ಟು ಏನೇ ಹೇಳಿದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಜನ ನನ್ನನ್ನು ಒಪ್ತಾರಾ? ಈಗಾಗಲೇ ಒಪ್ಪಿ ನನಗೆ 10 ವರ್ಷಗಳ ಕಾಲ ಅಧಿಕಾರ ಹಿಡಿಯೋದಕ್ಕೆ ಅಥವಾ ಅಧಿಕಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇನ್ನೇನು ನೆಕ್ಸ್ಟ್ ಚುನಾವಣೆ ಬರುತ್ತೆ, ಹಾಗಾಗಿ ನೋಡೇ ಬಿಡೋಣ ಈ ಕೇಂದ್ರ ಸರ್ಕಾರದ ಆಟ ನಡೆಯುತ್ತಾ ಅಥವಾ ನಮ್ಮ ಜನರ ಆಟ ನಡೆಯುತ್ತಾ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿನೇ ಈ 6 ತಿಂಗಳಿಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇರುವಂಥ ಮಾತು. ನೋಡೋಣ, ಭಾಳ ಕಾನ್ಫಿಡೆಂಟ್ ಅಂದರೆ ಭಾಳ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ. ಇನ್ನು ಮುಂದೆ ಅವರು ರಾಜಕೀಯ ತಂತ್ರಗಾರಿಕೆಯನ್ನು ಭಾಳಷ್ಟು ಹೆಣಿಬಹುದು. ಆದರೆ BJPಯವರು ಸೈಲೆಂಟ್ ಆಗಿರ್ತಾರಾ? ಇಲ್ಲ. BJPಯವರು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಿದ್ದಾಗಿದೆ. ಹಾಗಾಗಿನೇ ಈ ಮುಂಬರುವಂಥ ಎಲೆಕ್ಷನ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಅಷ್ಟು ಈಸಿ ಇಲ್ಲ. ಹಾಗಾಗಿ ಈ ಇನ್ನುಳಿದಂಥ ತಿಂಗಳುಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.